ಹಾಯ್ ವೆಲ್ಕಮ್ ಬ್ಯಾಕ್ ಟು ನಮ್ಶಿ ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಬಂದು ಮೊಸಪ್ಪು. ಅನ್ನ ಮುದ್ದೆಗಂತೂ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ. ಈ ರೆಸಿಪಿ ಮಾಡೋದು ತುಂಬಾ ಸುಲಭ, ಹಾಗೆ ಹೆಲ್ದಿ ಕೂಡ. ತುಂಬಾ ರುಚಿಯಾಗೂ ಇರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಈಗ ನಾನು 1 ಲೋಟದಷ್ಟು ಬೇಳೆನ ತಗೊಂಡಿದ್ದೀನಿ. ಈಗ ಕುಕ್ಕರ್ಗೆ ಬೇಳೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಟೊಮೊಟೊ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಅದನ್ನು ಸಹ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ಒಂದು 4ರಿಂದ 5 ಥರ ಸೊಪ್ಪನ್ನ ತಗೊಂಡಿದ್ದೀನಿ. ಪಾಲಕ್ಕು, ಕೀರೆ ಸೊಪ್ಪು, ಹಾಗೆ ಸಬ್ಬಸಿಗೆ ಹಾಗೂ ಮೆಂತ್ಯ ಇದಿಷ್ಟು ತಗೊಂಡಿದ್ದೀನಿ. 1 ಕಟ್ಟಷ್ಟು ಕೀರೆ ತಗೊಂಡ್ರೆ ಅರ್ಧ ಕಟ್ಟಷ್ಟು ಪಾಲಕ್ಕು, ಒಂದು ಅರ್ಧ ಸಬ್ಬಸಿಗೆ, ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಈಗ ಎಲ್ಲನೂ ಸಹ ನಾನು ಅದೇ ಕುಕ್ಕರ್ಗೆ ಸೊಪ್ಪುಗಳನ್ನ ಹಾಕ್ಕೊತಾ ಇದ್ದೀನಿ. ಈಗ ಮೆಂತ್ಯ, ಹಾಗೆ ಸಬ್ಬಸಿಗೆ, ಪಾಲಕ್ಕು ಮತ್ತು ಕೀರೆ ಸೊಪ್ಪು ಇದಿಷ್ಟನ್ನು ಸಹ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ 1 ಲೋಟದಷ್ಟು, ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಒಂದು ಅರ್ಧದಿಂದ 3/4 ಲೋಟದಷ್ಟು ನೀರು ತಗೊಂಡಿದ್ದೀನಿ. ಅದನ್ನು ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಯೂಸ್ ಮಾಡಿ. ತುಂಬಾ ಮಣ್ಣಿರುತ್ತೆ. ಒಂದು ಬಾಕ್ಸ್ಗೆ ಸ್ವಲ್ಪ ಅವರೆಕಾಯಿ, 1 ಬೌಲಷ್ಟು ಅವರೆಕಾಯಿ, ಹಾಗೆ 1 ಬದನೆಕಾಯಿನ ತಗೊಂಡಿದ್ದೀನಿ. ನೀವು ಇಲ್ಲಿ ಬದನೆಕಾಯಿ, ಆಲೂಗೆಡ್ಡೆನೂ ಸಹ ಯೂಸ್ ಮಾಡ್ಬೋದು. ನಾವು ಸಪ್ರೇಟ್ ಬೇಕು ಅಂದರೆ ಒಂದು ಕುಕ್ಕರಲ್ಲಿ ಇದನ್ನು ಕೂಗಿಸ್ಕೋಬೋದು. ಇಲ್ಲ ಅಂದರೆ ನಾವು ಒಂದು ಬಾಕ್ಸ್ಗೆ ಅವರೆಕಾಯಿ ಮತ್ತು ಬದನೆಕಾಯಿ ಹಾಕ್ಕೊಂಡು ಅದೇ ಕುಕ್ಕರಲ್ಲೂ ಸಹ ಬೇಯಿಸ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ. ಈಗ ಅದನ್ನು ಮುಚ್ಚಳ ಮುಚ್ಚಿ ಅದೇ ಕುಕ್ಕರ್ಗೆ ಇಟ್ಕೊತಾ ಇದ್ದೀನಿ. ಸಪ್ರೇಟ್ ಬೇಕು ಅಂದರೆ ಅದನ್ನು ಸಪ್ರೇಟ್ ಸಹ ಬೇಯಿಸ್ಕೋಬೋದು. ನಾನು ಒಂದೇ ಸಲ ಆಗಲಿ ಅಂತೇಳಿ ಒಂದು ಬಾಕ್ಸ್ಗೆ ನೀರು ಹಾಕಿ ಅದನ್ನು ಈಗ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. 1 ವಿಷಲ್ ಬಂದರೆ ಸಾಕು. ಸೊಪ್ಪು ಕಾಳು ಎಲ್ಲ ಸಹ ಬೆಂದಿರುತ್ತೆ. ಈಗ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಅದನ್ನು ಬಾಕ್ಸ್ನ ತೊಗೋತಾ ಇದ್ದೀನಿ. ಬಾಕ್ಸಲ್ಲಿ ಕಾಳು ಮತ್ತು ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಬದನೆಕಾಯಿ ಮತ್ತು ಆಲೂಗೆಡ್ಡೆ ಅದನ್ನು ಸಹ ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಅವರೆಕಾಳನ್ನು ಹುರಿದು ಅದನ್ನು ಸಹ ಹಾಕ್ತಾರೆ. ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಫಸ್ಟು ನಾನೀಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೀರೆಲ್ಲ ಸಪ್ರೇಟ್ ಮಾಡಬೇಕು. ಈಗ ಇದನ್ನೆಲ್ಲ ಪೇಸ್ಟ್ ಮಾಡಬೇಕಲ್ವ, ಹಾಗಾಗಿ ಈಗ ಸೊಪ್ಪನ್ನ ಸಪ್ರೇಟ್ ಹಾಕ್ಕೊಂಡು ಬೇಳೆನ ಒಂದು ಸೈಡ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬೇಳೆ ಮತ್ತು ಸೊಪ್ಪನ್ನ ಜೊತೆಗೆ ರುಬ್ಬಕ್ಕೆ ಹೋದರೆ ತುಂಬ ನೈಸ್ ತೀರಾ ನುಣ್ಣಗೆ ರುಬ್ಬಿದ್ರೂ ಸಹ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಮೊದಲು ಸ್ವಲ್ಪ ಸೊಪ್ಪನ್ನ ರುಬ್ಕೊಂಡು ಆಮೇಲೆ ನಂತರ ಬೇಳೆನ ರುಬ್ಕೋಬೇಕಾಗತ್ತೆ. ಹಾಗಾಗಿ ನಾನು ಸಪ್ರೇಟ್ ಹಾಕ್ಕೊಂಡಿದ್ದೀನಿ ಸೈಡಲ್ಲಿ. ಈಗ ಅದ್ರದ್ದು ನೀರು ಇಷ್ಟು ಮಿಕ್ಕಿದೆ. ಇದನ್ನು ಹಾಗೆ ಇಟ್ಕೊಳ್ಳೋಣ. ಈಗ ಕಾಳು ಮತ್ತು ಬದನೆಕಾಯಿ ಸಹ ನೋಡಿ ಈಗ ಬೆಂದಿದೆ. ಇದನ್ನು ಸಹ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಜಾರ್ಗೆ ನಾನು ಸೊಪ್ಪನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ಬೇಳೆಗಳನ್ನ ಯಾವುದೂ ಹಾಕೋತಿಲ್ಲ. ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊತೀನಿ. ಇದನ್ನು ತೀರಾ ನೈಸ್ ಮಾಡೋಕ್ಕೆ ಹೋಗ್ಬೇಡಿ, ಇದಿಷ್ಟಿದ್ರೆ ಸಾಕು. ಇದನ್ನು ಸಹ ಒಂದು ನೀರಿತ್ತಲ್ಲ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈಗ ಬೇಳೆ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಏನು ಬೇಯಿಸಿದ್ವಿ ಅದಕ್ಕೆ ನಾನು ಅರ್ಧ ಬೌಲಷ್ಟು ಕಾಯಿ ತುರಿನ ಹಾಕ್ಕೊಂಡು ಅದನ್ನು ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಹಸಿಮೆಣ್ಸಿನ್ಕಾಯಿ ಬದಲಿಗೆ ಬೇಕಾದರೆ ಒಣಮೆಣ್ಸಿನ್ಕಾಯಿ ಸಹ ಯೂಸ್ ಮಾಡ್ಬೋದು. ಕೆಲವರು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾರೆ, ಕೆಲವರು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾರೆ. ಹಾಗೆ ಈಗ ಮಿಕ್ಕಿದ್ದು ಜಾರಲ್ಲಿ ನೀರನ್ನು ಸಹ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೋಬೇಕು. ಇದಕ್ಕೆ ಕರ್ಬೇವಿನ ಸೊಪ್ಪು, ಹಾಗೆ ಒಂದು ಅರ್ಧ ಈರುಳ್ಳಿ, ಕಟ್ ಮಾಡಿರುವಂತಹ ಒಂದು ಅರ್ಧ ಈರುಳ್ಳಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಲವೊಂದು ಕಡೆ ಮೊಸಪ್ಪಿಗೆ ಸಾಂಬಾರು ಪೌಡ್ರನ್ನು ಸಹ ಯೂಸ್ ಮಾಡ್ತಾರೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನೂ ಸಹ ಹಾಕ್ತಾರೆ. ನಾನಿಲ್ಲಿ ಯಾವುದೇ ಸಾಂಬಾರು ಪೌಡ್ರನ್ನ ಯೂಸ್ ಮಾಡಿಲ್ಲ. ಈಗ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈಗ ರುಬ್ಬಿರುವಂತಹ ಸೊಪ್ಪನ್ನು ಸಹ ಅದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಇದು ತೀರಾ ತೆಳು ಇರಬಾರ್ದು, ಹಾಗಾಗಿ ಸ್ವಲ್ಪ ಮಾತ್ರ ನೀರನ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಹಾಗೆ ನಾವು ಬದನೆಕಾಯಿ ಮತ್ತು ಅವರೆಕಾಯಿ ಏನಿತ್ತು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಅವರೆಕಾಯಿ ಬದನೆಕಾಯಿಗೆ ಸ್ವಲ್ಪ ಹಾಕ್ಕೊಂಡಿದ್ದೆ. ಈಗ ಸ್ವಲ್ಪ ಅದಕ್ಕೂ ಹಾಕ್ಕೊಳ್ಳೋಣ. ಅವರೆಕಾಯಿ ಸೀಸನ್ ಇದ್ದಾಗ ಅವರೆಕಾಯಿನ ಬಳಸಿ, ಇಲ್ಲಾಂದರೆ ಆಲೂಗೆಡ್ಡೆ ಬದನೆಕಾಯಿನ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಈಗ ಇದು ಮೊಸಪ್ಪು ರೆಡಿಯಾಗಿದೆ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ಇದು ಮುದ್ದೆ ಜೊತೆ, ಅನ್ನದ ಜೊತೆ ತುಂಬಾ ರುಚಿಯಾಗಿರುತ್ತೆ. ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸ್ತಾ ಇರುತ್ತೆ. ಒಂದ್ಸಲಿ
ಎಲ್ಲ ಥರದ ಸೊಪ್ಪು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.